ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ಈ ಒಂದು ಹೌಸ್ ಕನ್ಸ್ಟ್ರಕ್ಷನ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಡ್ತೀನಿ. ಗಾರೆ ಕೆಲಸದವ್ರು ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ. ಓಕೆ, ಕವನ ಅಂತೇಳಿ ಇವ್ರಿಗೆ 37 ವರ್ಷ ಆಗಿದೆ. ದೇವನಹಳ್ಳಿ ಉದ್ಯಾನನಗರಿ ಬೆಂಗಳೂರು ಕಡೆ ಇರ್ತಕ್ಕಂಥ ಒಂದು ದೇವನಹಳ್ಳಿ, ಅದೇ ಊರವರು. ವಿಷಯ ಬಂದ್ಬಿಟ್ಟು ಏನಪ್ಪಾ ಅಂದರೆ, ಮನೆಯನ್ನು ಕಟ್ಟೋದಕ್ಕೆ ಗಾರೆ ಕೆಲಸದವರು ಬೇಕಾಗಿದ್ದಾರೆ. ಅವಕಾಶ ಇದೆ, ಆಸಕ್ತರು ಮಾಡಬಹುದು, ಇಷ್ಟ ಇದ್ರೆ ಅಂತ ಹೇಳಿದ್ದಾರೆ. ಎಷ್ಟು ಜನರಿಗೆ ಜಾಬ್ ಸಿಗುತ್ತೆ ಅಂತಂದರೆ, ಯಾರಿಗೆ ಹೆಚ್ಚು ಸಾಮಾನು ಅಲ್ಲಾಡಿಸಿ ಮಾಡ್ತಾರೋ ಅಂಥ ಪುಣ್ಯಾತ್ಮರಿಗೆ ಕೆಲಸದ ಜೊತೆಗೆ ತಾವರೆ ಹೂವಿನ ತರಹ ಅರಳುವ ತೂತನ್ನು ಕೂಡ ಸಿಗ್ತಕ್ಕಂಥದ್ದು. ಸ್ನೇಹಿತರೆ, ಎರಡೆರಡು ಅವಕಾಶಗಳು ಸಿಗ್ತಾ ಹೋಗ್ತದೆ. ಇನ್ನು ಮನೆ ಯಜಮಾನರು ಒಂದು ಹಾಸ್ಟೆಲ್ಗೆ ವಾರ್ಡನ್, ಅವರು ಜಾಸ್ತಿ ಹೊತ್ತು ಮನೆಯಲ್ಲಿ ಇರಲ್ಲ, ಕೆಲಸ ಅಂತ ಹೊರಗಡೆನೇ ಇರ್ತಾರೆ. ಹಾಸ್ಟೆಲ್ ವಾರ್ಡನ್ ಕೆಲಸ ಸ್ನೇಹಿತರೆ ಗೊತ್ತಲ್ಲ, ಹಾಗಾಗಿ ಹೆಚ್ಚಾಗಿ ಹೊರಗಡೆನೆ ಇರಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿದೆ. ನೆಕ್ಸ್ಟ್ ನೋಡಿ, ಟೈಮಿಗೆ ಸರಿಯಾಗಿ ಟೀ ಕಾಫಿ ಸಿಗುತ್ತೆ, ಹಾಗೆ ಒಂದು ಹೊತ್ತಿನ ಊಟ ಮಾತ್ರ ಸಿಗೋದು. ಬೆಳಗ್ಗೆ ಹೊತ್ತು ಮನೆಯಿಂದ ತಿಂಡಿ ಮಾಡಿಕೊಂಡು ಕೆಲಸಗಾರರು ಬರಬೇಕು. ಬೆಳಗ್ಗೆ ಹೊತ್ತು ಯಾವುದೇ ರೀತಿಯ ಒಂದು ತಿಂಡಿ ಆಗಲಿ ಅಥವಾ ಕಾಫಿ ಆಗಲಿ ಸಿಗಲ್ಲ. ಜಾಬ್ ಬಗ್ಗೆ ಚಿಂತೆ ಮಾಡಿಕೊಂಡು ಹೆದರುವ ಅನಿವಾರ್ಯತೆ ಏನಿಲ್ಲ. ಸಾಮಾನು ಇಡಿಸಿಕೊಳ್ಳಬೇಕು ಅಂತ ಮನಸ್ಸು ಮಾಡಿದ್ದೀನಿ. ಅದಕ್ಕೆ ಮನೆ ಕೆಲಸ ಹೇಗೆ ಮಾಡಿದ್ರೆ ಅಂದರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೂ ಕೂಡ ಕೆಲಸಕ್ಕೆ ತಗೋತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಬೇಸರದ ಸಂಗತಿ ಏನು ಅಂದರೆ, ಜಾಸ್ತಿ ಸಮಯ ಸಿಗಲ್ಲ ಅದು ಅಂತ ಹೇಳಿದ್ದಾರೆ. ಅಂದರೆ ಇವರು ಸಾಮಾನು ಮಾಡೋದಕ್ಕೆ ಜಾಸ್ತಿ ಸಮಯ ಸಿಗಲ್ಲ. ಏಕೆಂದರೆ ಟೀ ಕಾಫಿ, ಅಡುಗೆ, ಮನೆಗಿನೇ ಸಂಸಾರ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಪಾಸ್ ಆಗೋಗುತ್ತೆ ಅಂತ ಇಲ್ಲಿ ಈ ವಿಷಯಗಳನ್ನು ನೆನ್ಪಿಟ್ಕೊಳ್ಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಏನೇನಪ್ಪ ಅಂತಂದರೆ, ಹೆಚ್ಚು ಮಾತುಗಾರ ಆಗಿರಬಾರ್ದು, ನಡತೆ ಒಳ್ಳೆಯದು ಆಗಿದ್ದರೆ ಎಲ್ಲ ಸರಿಯಾಗಿ ಸಿಗುತ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಎರಡನೇದು, ಬೇರೆಯವರನ್ನು ನೋಡಿ ಅಸೂಯೆ ಗುಣ ಹೊಂದಿರಬಾರ್ದು. ಅಂದರೆ ಬೇರೆಯವ್ರನ್ನ ನೋಡ್ಬಿಟ್ಟು ಅಸೂಯೆ ಗುಣ ಪಡ್ಕೋಬಾರ್ದು. ಆಸೆ ಇದ್ದಾಗ ಅರಳುವ ಕಮಲದೊಳಗೆ ಇಕ್ಕುತ್ತಾ ಅನುಭವಿಸಿ ಮತ್ತೆ ಕೊಡುವಂಥ ಕೀಳುವ ವ್ಯಕ್ತಿಯಾಗಿರಬೇಕು. ಅಂದರೆ ಮತ್ತೆ ಮಾಡಿಬಿಟ್ಟು ಕೊಡುವಂಥ ಕೀಳುವಂಥ ಒಂದು ವ್ಯಕ್ತಿಯಾಗಿರಬೇಕು. ಮಾಡುವಾಗ ಏನಾದರೂ ಗೂಟ ಜರುಗಿದಾಗ ಅಡ್ಜಸ್ಟನ್ನು ಮಾಡಿಕೊಂಡು ಹೋಗುವ ದೊಡ್ಡ ಮನಸ್ಸಿನ ಗುಣ ಇರಬೇಕು. ಅದು ಬಿಟ್ಬಿಟ್ಟು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸುಖ ಅನುಭವಿಸ್ಬಿಟ್ಟು ಹೋಗೋದಲ್ಲ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.